ಬ್ರೇಕ್ ನಂತರ ಸುವರ್ಣ ನ್ಯೂಸ್ಗೆ ಮತ್ತೆ ಸ್ವಾಗತ. ಇನ್ನು ಸಾಕಷ್ಟು ಸುದ್ದಿಗಳಿವೆ, ಅದಕ್ಕೂ ಮುನ್ನ ಮತ್ತೊಮ್ಮೆ ಹೆಡ್ಲೈನ್ಸ್. ರೈತರ ಪಂಪ್ಸೆಟ್ಗಳಿಗೆ 24 ಗಂಟೆ ಕರೆಂಟ್, ಪಿಯು ವಿದ್ಯಾರ್ಥಿಗಳಿಗೆ ಲ್ಯಾಪ್ಟಾಪ್ ಗಿಫ್ಟ್, ಗ್ರಾಮೀಣ ಅಭಿವೃದ್ಧಿಯೇ ಟಾರ್ಗೆಟ್. ಇದು ಕಾಂಗ್ರೆಸ್ ಪ್ರಣಾಳಿಕೆ ಹೈಲೈಟ್. ಪಾರ್ಟಿ ಫಂಡ್ಗೆ ಸಾವಿರಾರು ಕೋಟಿ ದೇಣಿಗೆ, ಸಂಗ್ರಹದಲ್ಲಿ ಕಾಂಗ್ರೆಸ್ನದ್ದೇ ಎತ್ತಿದ ಕೈ, ಬಿಜೆಪಿ ಜೆಡಿಎಸ್ ಆಗಿವೆ ಹಿಂದೆ. ಹಣ ಪಡೆದ ಆರೋಪ ಮಾಡಿದ್ರು ಅಡ್ವಾಣಿ ವಿರುದ್ಧ ಬಿಎಸ್ವೈ ಕ್ಷಮೆಯಾಚನೆಗೆ ಸಿದ್ಧ, ಧನಂಜಯ್ ಈಗಲೂ ಹೇಳಿಕೆಗೆ ಬದ್ಧ, ಕೆಜೆಪಿ ನಾಯಕರ ಮಾತು ತದ್ವಿರುದ್ಧ. ಚಿಕ್ಕಬಳ್ಳಾಪುರದಲ್ಲಿ ಕೈ ಪರ ಪುರಂದೇಶ್ವರಿ ಕ್ಯಾಂಪೇನ್, ಬಿಜೆಪಿ ಪರ ಅಡ್ವಾಣಿ ವೆಂಕಯ್ಯನಾಯ್ಡು ಬ್ಯಾಟಿಂಗ್, ಕರ್ನಾಟಕ ಕುರುಕ್ಷೇತ್ರದ ಅಖಾಡ ಕಲರ್ಫುಲ್. ಶಾಪಿಂಗ್ ಮೂಡ್ನಲ್ಲಿ ಸಿಕ್ಸರ್ ಗೇಲ್, ಗ್ಯಾಂಗ್ನಮ್ ಡ್ಯಾನ್ಸ್ನಲ್ಲಿ ಮಿಂದೇಳ್ತು ಫೋರಂ ಮಾಲ್, ಜನರನ್ನ ಕುಣಿದು ಕುಪ್ಪಳಿಸುವಂತೆ ಮಾಡ್ತು ಗೇಲ್ ಕಮಾಲ್. ನಿರಾಣಿ ಭಾಷಣದ ವೇಳೆ ಕಿಡಿಗೇಡಿಯೊಬ್ಬ ಕಲ್ಲು ತೂರಿದ್ದರಿಂದ ವ್ಯಕ್ತಿಯೊಬ್ಬ ಗಾಯಗೊಂಡ ಘಟನೆ ಬಾಗಲಕೋಟೆ ಜಿಲ್ಲೆಯ ಬದಾಮಿ ತಾಲೂಕಿನ ಕರಕಲಮಟ್ಟಿಯಲ್ಲಿ ನಡೆದಿದೆ. ಗ್ರಾಮದಲ್ಲಿ ಮುರುಗೇಶ್ ನಿರಾಣಿ ಪ್ರಚಾರ ಕಾರ್ಯ ನಡೆಸಿದ್ರು. ಈ ವೇಳೆ ಸಮಾರಂಭದ ವೇದಿಕೆಯತ್ತ ಕಿಡಿಗೇಡಿಯೊಬ್ಬ ಕಲ್ಲು ತೂರಿದ. ಕಲ್ಲು ನೇರವಾಗಿ ವೇದಿಕೆಯ ಮೇಲಿದ್ದ ಕಾರ್ಯಕರ್ತನೊಬ್ಬನ ಹಣೆಗೆ ಬಿದ್ದಿದೆ. ಈ ವೇಳೆ ಕೆಲ ಕಾಲ ಗೊಂದಲದ ವಾತಾವರಣ ನಿರ್ಮಾಣವಾಗಿತ್ತು. ಜಗದೀಶ್ ಈ ಬಗ್ಗೆ ಮಾಹಿತಿ ಪಡೆಯೋಣ. ನಮ್ಮ ಬಾಗಲಕೋಟೆ ರಿಪೋರ್ಟರ್ ಮಲ್ಲಿಕಾರ್ಜುನ್ ಹೊಸಮನ್ ಈಗ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮಲ್ಲಿಕಾರ್ಜುನ್, ಯಾಕೆ ಗಲಾಟೆ ನಡೀತು ಬದಾಮಿನಲ್ಲಿ? ಗುರುಪ್ರಸಾದ್, ಏನು ಒಂದು ಕಳೆದ ಕೆಲವು ದಿನಗಳಿಂದ ಬಹಳಷ್ಟು ಭರ್ಜರಿ ಪ್ರಚಾರವನ್ನು ನಡೆಸಿರ್ತಕ್ಕಂಥ ಮುರುಗೇಶ್ ನಿರಾಣಿ ಅವರು ಇವತ್ತು ಬಾದಾಮಿ ತಾಲೂಕಿನ ಕೆಲವು ಹಳ್ಳಿಗಳಲ್ಲಿ ಅವರು ಪ್ರಚಾರವನ್ನು ಕೈಗೊಂಡಿದ್ರು. ಅಂತ ಸಂದರ್ಭದಲ್ಲಿ ಕಾಡಕೊಪ್ಪ ಮೊದಲು ಕಲ್ಲು ತೋರಾಟ ಆಗಿರುವಂತದ್ದು ಕಾಡಕೊಪ್ಪ ಗ್ರಾಮದಲ್ಲಿ, ಅಲ್ಲಿಯೂ ಕೂಡ ಅಲ್ಲಿ ಕಿಡಿಗೇಡಿಗಳು ಕಲ್ಲು ತೋರಾಟವನ್ನು ಮಾಡಿದ್ರು ಅಂತ ಹೇಳಲಾಗ್ತದೆ. ತದನಂತರದ ಅಲ್ಲಿ ಕೆಲವು ಒಂದೆರಡು ಜನರು ಅಲ್ಲಿ ಗಾಯಗೊಂಡಿದ್ರು. ಅದಾದ ಕೂಡ ಎಲ್ಲವೂ ಕೂಡ ಸುಗಮವಾಗಿರುವ ಹಿನ್ನೆಲೆಯಲ್ಲಿ ಏನೋ ಒಂದು ಈ ಒಂದು ಕೆರಕಲಮಟ್ಟಿ ಗ್ರಾಮದಲ್ಲಿಯೂ ಕೂಡ ಸಭೆ ನಡೆದಿತ್ತು. ಸಭೆ ಸಾಂಗವಾಗಿ ನಡೆದಿತ್ತು. ಆದ್ರೆ ಕೊನೆ ಹಂತದಲ್ಲಿ ಏನೋ ಒಂದು ಸಭೆಯನ್ನ ಮುಗಿಸಿ ಇನ್ನೇನು ಹೋಗ್ಬೇಕನ್ನೋ ಅಷ್ಟರಲ್ಲಿ ಆ ಒಂದು ದೂರದಲ್ಲಿರ್ತಕ್ಕಂಥ ಕಿಡಿಗೇಡಿಗಳು ಕಲ್ಲನ್ನು ಎಸೆದಿದ್ರ ಹಿನ್ನೆಲೆಯಲ್ಲಿ ಮುರುಗೇಶ್ ನಿರಾಣಿ ಅವರ ಪಕ್ಕದಲ್ಲೇ ಇರತಕ್ಕಂಥ ಜಗದೀಶ್ ಅಂಗಡಿ ಅನ್ನುವಂತ ಒಬ್ಬ ವ್ಯಕ್ತಿಗೆ ಆ ಒಂದು ಕಲ್ಲು ತಾಕಿದೆ ಅಂತಲೇ ಹೇಳ್ಬೋದು. ಈ ಒಂದು ಘಟನೆಯಿಂದ ಆ ಒಂದು ವ್ಯಕ್ತಿಗೆ ಕಲ್ಲು ಹೊಡೆದಿರುವ ಹಿನ್ನೆಲೆಯಲ್ಲಿ ಆತನಿಗೆ ಬಹಳಷ್ಟು ರಕ್ತಸ್ರಾವ ಆಯಿತು. ಇದರಿಂದ ಕಕ್ಕಾಬಿಕ್ಕಿಯಾಗಿ ಜನರು ಅಲ್ಲಿ ಇರ್ತಕ್ಕಂಥ ಒಂದು ವಾತಾವರಣ ಕೂಡ ಬಿಗುಗೊಳಿತು ಅಂತ ಹೇಳಲಾಗ್ತದೆ. ಇದರಿಂದ ತಕ್ಷಣವೇ ಆ ಒಂದು ಸಚಿವರು ಕೂಡ ಆ ವ್ಯಕ್ತಿಯನ್ನು ಕರೆದುಕೊಂಡು ಬಂದರು ಮತ್ತು ಪಸ್ಟೇಡನ್ನು ಕೂಡ ಮಾಡಿದ್ರು. ಹೀಗಾಗಿ ಒಂದು ಹಂತದಲ್ಲಿ ಈ ಒಂದು ಮುರುಗೇಶ್ ನಿರಾಣಿ ಅವರು ಇದಕ್ಕೆ ಪ್ರತಿಕ್ರಿಯೆ ನೀಡಿದಂತಹ ಸಂದರ್ಭದಲ್ಲಿ ಇದು ಕಾಂಗ್ರೆಸ್ ಒಂದು ಏನು ಅಭ್ಯರ್ಥಿಗಳಿದ್ದಾರೋ ಅವರ ಬೆಂಬಲಿಗರು ಮಾಡಿರ್ತಕ್ಕಂಥ ಒಂದು ಕುತಂತ್ರವೇ ಸರಿ ಅಂತ ಹೇಳಿ ಹೇಳಿದ್ದಾರೆ. ಮತ್ತೆ ಈ ಹಿನ್ನೆಲೆಯಲ್ಲಿ ನಾಳೆ ದಿವಸ ರಾಜ್ಯಾಧ್ಯಕ್ಷ ಬಿಜೆಪಿ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ಒಂದು ಚುನಾವಣಾ ಆಯೋಗಕ್ಕೆ ಒಂದು ದೂರನ್ನು ಕೂಡ ಸಲ್ಲಿಸ್ತೇವೆ ಅನ್ನುವಂಥ ಮಾತುಗಳನ್ನು ಕೂಡ ವ್ಯಕ್ತಪಡಿಸಿದ್ದಾರೆ ಅಂತ ಹೇಳ್ಬೋದು. ಗುರುಪ್ರಸಾದ್, ಮಲ್ಲಿಕಾರ್ಜುನ್, ಅಷ್ಟೊಂದು ಜನ ಸೇರಿದ್ದಾರೆ ಆ ಒಂದು ಸಭೆ ಅಥವಾ ಸಮಾರಂಭದಲ್ಲಿ. ಸೊ ಅಲ್ಲಿ ಅಷ್ಟು ಜನದ ಮಧ್ಯೆ ಯಾರು ಮಾಡಿದ್ದು ಈ ಕೃತ್ಯ ಅಂತ ಏನಾದರೂ ಗುರುತಿಸಲಾಯ್ತಾ? ಪತ್ತೆ ಹಚ್ಚೋದಕ್ಕಾಯ್ತು ಸಾಧ್ಯ ಆಯ್ತಾ? ಈಗ ಆ ಏಟು ಬಿದ್ದಂಥ ವ್ಯಕ್ತಿ ಹೇಗಿದ್ದಾರೆ? ಗುರುಪ್ರಸಾದ್, ಏನು ಅಂತಂದ್ರೆ ಇದು ಗ್ರಾಮೀಣ ಭಾಗದ ಪ್ರದೇಶವಾಗಿರುವ ಹಿನ್ನೆಲೆಯಲ್ಲಿ ಕರೆಂಟ್ ಕೂಡ ಇಲ್ಲಿ ಬಹಳಷ್ಟು ಕೈ ಕೊಟ್ಟಿದ್ದಂತಾನೆ ಹೇಳ್ಬೋದು. ಯಾಕಂದ್ರೆ ಆ ಘಟನೆಗೆ ಸ್ವಲ್ಪ ಮುಂಚಿತವಾಗಿಯೂ ಕೂಡ ಆ ಒಂದು ವಿದ್ಯುತ್ ಕಡಿತ ಆಗಿತ್ತು. ಆ ತಕ್ಷಣ ಬಂದಂತ ಸಂದರ್ಭದಲ್ಲಿ ಆ ಒಂದು ದೂರದ ಪ್ರದೇಶಗಳಲ್ಲಿ ಕೆಲವೊಂದಿಷ್ಟು ವಿದ್ಯುತ್ ಇರದೇ ಹಿನ್ನೆಲೆಯಲ್ಲಿ ಅಲ್ಲಿ ಯಾರು ನಿಂತರು ಬಿಟ್ಟರು ಅನ್ನುವಂಥದ್ದು ಕೂಡ ಮಾಹಿತಿ ಇರಲಿಲ್ಲ. ಹೀಗಾಗಿ ಒಂದು ಹಂತದಲ್ಲಿ ನಾವು ಸಚಿವರನ್ನ ಕೇಳಿದ್ವಿ. ಈಗಾಗಲೇ ಕಾಡಕೊಪ್ಪದ ಗ್ರಾಮದಲ್ಲಿಯೂ ಕೂಡ ಈ ಒಂದು ಕಲ್ಲು ತೋರಾಟ ಆಗಿತ್ತು, ನೀವು ಯಾಕೆ ಆ ಒಂದು ಪೊಲೀಸರ ಒಂದು ಪ್ರೊಟೆಕ್ಷನ್ ಅನ್ನು ಪಡಿಬಾರದಾಗಿತ್ತು ಅನ್ನುವಂಥ ಮಾತುಗಳನ್ನು ಕೇಳಿದ ಸಂದರ್ಭದಲ್ಲಿ ಕೂಡ ಇದು ಏನು ಅಂತಂದ್ರೆ ಸಾಮಾನ್ಯವಾಗಿರುವಂತದ್ದು, ನಾವು ವಿನಾಕಾರಣ ಯಾರಿಗೂ ಕೂಡ ತೊಂದರೆ ಕೊಡಬಾರ್ದು, ನಮ್ಮಷ್ಟಕ್ಕೆ ನಾವು ಸಭೆಯನ್ನು ಮಾಡಬೇಕು ಅನ್ನುವಂತ ಹಿನ್ನೆಲೆ ಇಟ್ಕೊಂಡು ನಾವು ಯಾರನ್ನೂ ಕೂಡ ಕರೆದಿರಲಿಲ್ಲ ಅನ್ನುವಂತ ಮಾತುಗಳನ್ನು ಕೂಡ ಹೇಳಿದ್ರು. ಇದನ್ನೇ ಕಿಡಿಗೇಡಿಗಳು ಇದನ್ನ ಉಪಯೋಗವನ್ನು ಪಡ್ಕೊಂಡು ದೂರದಿಂದ ನಿಂತುಕೊಂಡು ಕಲ್ಲನ್ನು ಎಸೆಯೋದರ ಮೂಲಕ ಪರಾರಿಯಾಗಿದ್ದಾರೆ ಅಂತಾನೆ ಹೇಳ್ಬೋದು. ಈಗ ಇದಕ್ಕೆ ಸಂಬಂಧಪಟ್ಟಂಗೆ ಅವರನ್ನು ಕೂಡ ಇಲ್ಲಿ ಬಂಧಿಸಿಲ್ಲ ಅಂತಾನೆ ಹೇಳ್ಬೋದು. ಆದ್ರೆ ಏನೋ ಒಂದು ವ್ಯಕ್ತಿ ಆ ಒಂದು ಸಚಿವರ ಪಕ್ಕದಲ್ಲಿರ್ತಕ್ಕಂಥ ವ್ಯಕ್ತಿಗೆ ಕಲ್ಲು ತೂರಾಟವಾದಂತಹ ಸಂದರ್ಭದಲ್ಲಿ ಬಹಳಷ್ಟು ಕೂಡ ಆ ಒಂದು ತಲೆಗೆ ರಕ್ತಸ್ರಾವ ಆಯ್ತು ಅಂತಾನೆ ಹೇಳ್ಬೋದು. ಓಕೆ, ಥ್ಯಾಂಕ್ ಯು ಮಲ್ಲಿಕಾರ್ಜುನ್ ತಮ್ಮೆಲ್ಲ ಮಾಹಿತಿಗೆ. ಭಾಳ ಸ್ಪಷ್ಟವಾಗಿ ಕಾಂಗ್ರೆಸ್ಸಿನ ಕಿಡಿಗೇಡಿಗಳು, ಕಾಂಗ್ರೆಸ್ಸಿನ ಪ್ರಮುಖರು
2 ಗಂಟೆ ಮೊದಲು ಒಂದು ಮೀಟಿಂಗನ್ನು ಮಾಡಿ ಒಂದು 8-10 ಜನರ ಸೆರೆ ಕೊಡಿಸಿ ಅವರನ್ನು ಆ ಸಭೆಯನ್ನು ಭಂಗ ಮಾಡುವಂಥದ್ದಕ್ಕೆ ಒಂದು ಹುನ್ನಾರ ಹೂಡಿ ನಾವು ಸಭೆ ನಡೆಯುವಂಥ ಆ ಸಮಾರಂಭದಲ್ಲಿ ಕಲ್ಲನ್ನು ಎಸೆದು ನಮ್ಮ ಕಾರ್ಯಕರ್ತರಿಗೆ ಮತ್ತು ಒಂದು SC ಜನಾಂಗದ ಮಗುವಿನ ಮೇಲೆ ಒಂದು ದೊಡ್ಡ ಗಾಯ ಆಗಿ ಇವತ್ತು ಆಸ್ಪತ್ರೆಗೆ ಸೇರಿದ್ದಾರೆ. ನಮ್ಮ ಪಕ್ಕದಲ್ಲಿರುವಂಥ ಜಗದೀಶ್ ಅಂಗಡಿ ಅವರು ಸಹಿತ ನನ್ನ ಪಕ್ಕದಲ್ಲೇ ನಿಂತ್ಕೊಂಡು ಅವರು ಅನೌನ್ಸ್ ಮಾಡ್ತಾಯಿದ್ರು, ನಾನು ಸ್ಪೀಚ್ ಮಾಡ್ತಾಯಿದ್ದೆ. ಒಬ್ಬರು ದೂರಿಂದ ನಮ್ಮ ಕಾಂಗ್ರೆಸ್ಸಿನವರು ಅದನ್ನು ಕಲ್ಲನ್ನು ಹೋಗದೆ ಇವತ್ತು ಇಷ್ಟೊಂದು ದೊಡ್ಡದಾಗಿರುವಂಥ ಗಾಯವನ್ನು ಮಾಡಿ ನೋಡಿದರೆ ಇವತ್ತು ಪ್ರಜಾಪ್ರಭುತ್ವದ ಕಗ್ಗೊಲೆಯನ್ನು ಸನ್ಮಾನ್ಯ ನಮ್ಮ ಕಾಂಗ್ರೆಸ್ಸಿನ ಸ್ನೇಹಿತರು ಮಾಡ್ತಾ ಇರುವಂಥದ್ದು ದುರದೃಷ್ಟಕರ ಅನ್ನುವಂಥ ಮಾತನ್ನು ಹೇಳ್ತೇನೆ. ಇದಕ್ಕೆ ಮುಖ್ಯವಾಗಿರುವಂಥ ಕಾರಣ ಅವರು ಸೋಲಿಗೆ ಹತಾಶರಾಗಿ ಮಾಡ್ತಾ ಇರುವಂಥದ್ದು, ಈ ದುಷ್ಕೃತ್ಯಕ್ಕೆ ಒಂದು ಕಾರಣೀಭೂತರಾಗಿರುವಂಥದ್ದು ಮತ್ತು ನೀತಿ ಸಂಹಿತೆಯನ್ನು ಉಲ್ಲಂಘನೆ ಮಾಡಿ ನಾವು 2 ಊರಲ್ಲಿ ಪರವಾನಗಿಯನ್ನು ಪಡೆದು ಬಹಿರಂಗ ಸಭೆಯನ್ನು ಮಾಡುವಂಥ ಈ ಸಂದರ್ಭದಲ್ಲಿ ನಾವು ಯಾವುದೇ ರೀತಿಯಿಂದ ಯಾವುದೇ ವ್ಯಕ್ತಿಗೆ ಒಂದು ಯಾವುದೇ ರೀತಿಯಿಂದ ಭಾಷಣವನ್ನು ಮಾಡಲಾರ್ದೇ ಅಲ್ಲಿನ ವೇದಿಕೆ ಮೇಲೆ ಏರುವಾಗ ಕಲ್ಲು ಒಗೆದಿರುವಂಥದ್ದು. ಇದನ್ನು ನಾನು ಭಾಷಣವನ್ನು ಪ್ರಾರಂಭ ಮಾಡುವಂಥ ಸಂದರ್ಭದಲ್ಲಿ ಇವರು ಕಲ್ಲನ್ನು ಎಸೆದಿರುವಂಥದ್ದು. ಇದರಿಂದ ನೀತಿ ಸಂಹಿತೆ ಉಲ್ಲಂಘನೆ ಆಗಿದೆ ಅನ್ನುವಂಥದ್ದು ನನಗೆ ಅನಿಸ್ತಾ ಇದೆ. ಅದು ನೇರವಾಗಿ ನಮ್ಮ ರಾಜ್ಯ ಅಧ್ಯಕ್ಷರ ಮುಖಾಂತರ ಈ ಕಾಂಗ್ರೆಸ್ಸಿನ ಅಭ್ಯರ್ಥಿಯನ್ನು ಅನೂರ್ಜಿತಗೊಳಿಸಬೇಕು ಅನ್ನುವಂಥದ್ದನ್ನು ನಾನು ಚುನಾವಣೆ ಆಯುಕ್ತರಿಗೆ ನಾಳೆ ದಿವಸ ಒಂದು ದೂರು ಸಲ್ಲಿಸುವಂಥ ಪ್ರಯತ್ನವನ್ನು ನಾನು ಮಾಡ್ತೇನೆ. ಇನ್ನಷ್ಟು ಸುದ್ದಿಗಳನ್ನು ನೋಡೋಣ ಬ್ರೇಕ್ನ ನಂತರ.